ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಯಾವುದೆಲ್ಲ ಇಂದ ಕೇಳಿದ್ದಾರೆ ಮತ್ತೆ ಯಾವುದೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ. ಸೊ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ 2 ಮಾರ್ಕ್ಸ್ ಆನ್ಸರ್ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಸೊ ಏನಿದೆ ಫಸ್ಟ್ ಕ್ವಶನ್ ಅಂದ್ರೆ ನೋಡಿ, ವಾಟ್ ಈಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್? HRD ಅಂತ ಬೇಕಾದ್ರೂ ಕೊಡ್ಬೋದು ಅಥವಾ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಬೇಕಾದ್ರೂ ಕೇಳ್ಬೋದು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ ಇಂಪ್ರೂವಿಂಗ್ ಎಂಪ್ಲಾಯೀಸ್ ನಾಲೆಡ್ಜ್, ಸ್ಕಿಲ್, ಕೇಪಬಿಲಿಟೀಸ್ ಥ್ರೂ ಟ್ರೈನಿಂಗ್, ಎಜುಕೇಶನ್ ಅಂಡ್ ಕೆರಿಯರ್ ಡೆವಲಪ್ಮೆಂಟ್. ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ದಟ್ ಈಸ್ ಒನ್ ಆಫ್ ದಿ ಪ್ರೋಸೆಸ್ ಇಟ್ ಇಂಪ್ರೂವಿಂಗ್ ದ ಎಂಪ್ಲಾಯೀಸ್ ನ ನಾಲೆಡ್ಜ್ ಅನ್ನ, ಸ್ಕಿಲ್ಸ್ ಅನ್ನ, ಅವರ ಒಂದು ಕೇಪಬಿಲಿಟೀಸ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದನ್ನ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಥ್ರೂ ಪ್ರೊವೈಡಿಂಗ್ ಪ್ರಾಪರ್ ಟ್ರೈನಿಂಗ್, ಪ್ರಾಪರ್ ಎಜುಕೇಶನ್, ಪ್ರಾಪರ್ ಕೆರಿಯರ್ ಡೆವಲಪ್ಮೆಂಟ್ ಅನ್ನ ಮಾಡೋ ಮುಖಾಂತರ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಎರಡನೇದು, ಡಿಫೈನ್ HRM, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ನೋಡಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ಆರ್ಗನೈಸೇಷನ್ಸ್ ಎಂಪ್ಲಾಯೀಸ್ ಎಫಿಷಿಯೆಂಟ್ಲಿ ಅಂಡ್ ಎಫೆಕ್ಟಿವ್ಲಿ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ದ ಆರ್ಗನೈಸೇಷನಲ್ ಎಂಪ್ಲಾಯೀಸ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ, ಬಿಕಾಸ್ ಆಫ್ ಟು ಅಚೀವ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಥವಾ ಗೋಲ್ಸ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ ಸೊ ಪ್ರಾಪರ್ ಆಗಿ ಹ್ಯೂಮನ್ ರಿಸೋರ್ಸ್ ಏನಿರ್ತಾರೆ ಎಂಪ್ಲಾಯೀಸ್ ಅನ್ನ ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದನ್ನು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಸೊ ಇಟ್ ಇಂಪ್ರೂವ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್, ಇಟ್ ಹೆಲ್ಪ್ಸ್ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಯಾವುದಾದ್ರೂ ಎರಡು ಇಂಪಾರ್ಟೆನ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ದೆನ್ ಫೋರ್ತ್ ಕ್ವಶನ್ ಬಂದು, ವಾಟ್ ಯು ಮೀನ್ ಬೈ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕೇಳ್ಬೋದು. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಫೋರ್ಕಾಸ್ಟಿಂಗ್ ಆಫ್ ಅನ್ ಆರ್ಗನೈಸೇಷನ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಅಂಡ್ ಮೇಕಿಂಗ್ ಪ್ಲಾನ್ ಟು ಮೀಟ್ ದೋಸ್ ರಿಕ್ವೈರ್ಮೆಂಟ್ಸ್. ಅಂದ್ರೆ ದಟ್ ಈಸ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಇದು ಒಂದು ಪ್ರೋಸೆಸ್ ಫೋರ್ಕಾಸ್ಟಿಂಗ್ ಅಂದ್ರೆ ಎಸ್ಟಿಮೇಟಿಂಗ್ ಆರ್ಗನೈಸೇಷನಲ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅನ್ನೋದನ್ನ ಫೋರ್ಕಾಸ್ಟ್ ಮಾಡ್ತಕ್ಕಂಥದ್ದು. ಮೇಕಿಂಗ್ ಪ್ರಾಪರ್ ಪ್ಲಾನ್ ಟು ಮೀಟ್ ದೋಸ್ ರಿಕ್ವೈರ್ಮೆಂಟ್ಸ್, ಅದನ್ನ ಆ ಒಂದು ಫೋರ್ಕಾಸ್ಟ್ ಏನ್ ಮಾಡಿರ್ತಾರೆ, ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ಅದನ್ನ ಯಾವ ತರ ತಗೋಬೇಕು ಅನ್ನೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಪ್ಲಾನ್ ಅನ್ನ ಮಾಡ್ತಕ್ಕಂಥದ್ದೇ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ರೆಕ್ರೂಟ್ಮೆಂಟ್ ಅಂತ ಕೇಳ್ಬೋದು. ಸೊ ರೆಕ್ರೂಟ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಇನ್ವೈಟಿಂಗ್ ದ ಸೂಟಬಲ್ ಕ್ಯಾಂಡಿಡೇಟ್ಸ್ ಟು ಅಪ್ಲೈ ಫಾರ್ ಅವೈಲಬಲ್ ಜಾಬ್ಸ್ ಇನ್ ಅನ್ ಆರ್ಗನೈಸೇಷನ್. ಅಂದ್ರೆ ರೆಕ್ರೂಟ್ಮೆಂಟ್ ಅನ್ನೋದು ಒಂದು ಪ್ರೋಸೆಸ್, ಐಡೆಂಟಿಫೈ ಮಾಡಬೇಕು ಅಂಡ್ ಇನ್ವೈಟಿಂಗ್ ದ ಸೂಟಬಲ್ ಕ್ಯಾಂಡಿಡೇಟ್ಸ್ ನ ಇನ್ವೈಟ್ ಮಾಡ್ತಕ್ಕಂಥದ್ದು ಟು ಅಪ್ಲೈ ಫಾರ್ ದಿ ಜಾಬ್, ಅವೈಲಬಲ್ ಜಾಬ್ ಏನಿರುತ್ತೆ ಆರ್ಗನೈಸೇಷನ್ಸ್ ಅಲ್ಲಿ, ಅದನ್ನ ನಾವು ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ವಾಟ್ ಈಸ್ ಜಾಬ್ ಎನ್ರಿಚ್ಮೆಂಟ್ ಅಂತ ಕೇಳ್ತಾರೆ. ಸೊ ಜಾಬ್ ಎನ್ರಿಚ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ ಇನ್ಕ್ರೀಸಿಂಗ್ ದಿ ಸ್ಕೋಪ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಜಾಬ್ ಟು ಇಂಪ್ರೂವ್ ಎಂಪ್ಲಾಯಿ ಮೋಟಿವೇಶನ್ಸ್ ಅಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಜಾಬ್ ಎನ್ರಿಚ್ಮೆಂಟ್ ಅಂತಕ್ಕಂಥದ್ದು ಕೂಡ ಒಂದು ಪ್ರೋಸೆಸ್. ಇಟ್ ಇನ್ಕ್ರೀಸ್ ದಿ ಸ್ಕೋಪ್ ಆಸ್ ವೆಲ್ ಆಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಜಾಬ್ ಬಿಕಾಸ್ ಆಫ್ ಟು ಇಂಪ್ರೂವ್ ಎಂಪ್ಲಾಯಿ ಮೋಟಿವೇಶನ್ ಅಂಡ್ ಎಂಪ್ಲಾಯಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಕೇಳಬಹುದು. ಸೊ ಜಾಬ್ ಡಿಸ್ಕ್ರಿಪ್ಷನ್ ಈಸ್ ಅ ರಿಟನ್ ಡಾಕ್ಯುಮೆಂಟ್ ದಟ್ ಡಿಸ್ಕ್ರೈಬ್ ವಾಟ್ ಎ ಜಾಬ್ ಇನ್ವಾಲ್ವ್ಸ್, ದಟ್ ವಾಟ್ ದ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ಡ್ ಬೈ ಎಂಪ್ಲಾಯೀಸ್. ಅಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಅನ್ನೋದು ಒಂದು ರಿಟರ್ನ್ ಡಾಕ್ಯುಮೆಂಟ್. ಆ ರಿಟರ್ನ್ ಡಾಕ್ಯುಮೆಂಟ್ ಡಿಸ್ಕ್ರೈಬ್ ಮಾಡುತ್ತೆ ವಾಟ್ ಕೈಂಡ್ ಆಫ್ ಜಾಬ್, ವಾಟ್ ಜಾಬ್ ಇನ್ವಾಲ್ವ್ಸ್, ಜಾಬ್ ಅಲ್ಲಿ ಏನಿರುತ್ತೆ, ಯಾವ ತರ ಡ್ಯೂಟೀಸ್ ಅನ್ನ ಎಂಪ್ಲಾಯಿ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ಒಳಗೊಂಡಿರ್ತಕ್ಕಂಥ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ನಾವು ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಟ್ರೈನಿಂಗ್ ಅಂತ ಕೇಳ್ಬೋದು. ಸೊ ಟ್ರೈನಿಂಗ್ ಇಸ್ ದ ಪ್ರೋಸೆಸ್ ಆಫ್ ಟೀಚಿಂಗ್ ಎಂಪ್ಲಾಯೀಸ್ ದ ನಾಲೆಜ್, ಟೀಚಿಂಗ್ ಎಂಪ್ಲಾಯೀಸ್ ದಿ ನಾಲೆಡ್ಜ್, ಸ್ಕಿಲ್ಸ್, ಎಬಿಲಿಟೀಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದೇರ್ ಜಾಬ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ. ಅಂದ್ರೆ ಎಂಪ್ಲಾಯೀಸ್ ಪ್ರಾಪರ್ ಆಗಿ ತನ್ನ ಜಾಬ್ ಅನ್ನ ಎಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಅವರಿಗೆ ಬೇಕಾದಂತ ಸ್ಕಿಲ್ಸ್ ಅನ್ನ, ಎಬಿಲಿಟೀಸ್ ಅನ್ನ, ನಾಲೆಡ್ಜ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಟ್ರೈನಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಸೆಲೆಕ್ಷನ್ ಅಂತ ಕೇಳ್ಬೋದು. ಸೆಲೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ದಿ ರೈಟ್ ಜಾಬ್ ಫ್ರಮ್ ದಿ ಪೂಲ್ ಅಪ್ಲಿಕೇಟ್. ಏನು ಪೂಲ್ ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಿರ್ತಾರೆ ಅದರಲ್ಲಿ ರೈಟ್ ಪರ್ಸನ್ಸ್ ಅನ್ನ ರೈಟ್ ಟೈಮ್ ಅಲ್ಲಿ ರೈಟ್ ಜಾಬ್ಗೆ ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಸೆಲೆಕ್ಷನ್ ಅಂತ ಕರಿತೀವಿ. ಸೆಲೆಕ್ಷನ್ ಇಸ್ ದ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ಎ ರೈಟ್ ಕ್ಯಾಂಡಿಡೇಟ್ ಫಾರ್ ದಿ ರೈಟ್ ಜಾಬ್ ಫ್ರಮ್ ದಿ ಪೂಲ್ ಅಪ್ಲಿಕೆಂಟ್ಸ್.
ವಾಟ್ ಈಸ್ ಇಇಒ ಅಂತ ಕೇಳ್ಬೋದು. ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಕ್ಸ್ಪ್ಯಾಂಡ್ ಅಂತ ಕೇಳಿದ್ರೆ ನೋಡಿ, ಇಇಒ ಮೀನ್ಸ್ ಗಿವಿಂಗ್ ಈಕ್ವಲ್ ಆಪರ್ಚುನಿಟಿ ಟು ಎವರಿ ಪರ್ಸನ್ ಇನ್ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಪ್ರಮೋಷನ್, ಟ್ರೈನಿಂಗ್ ಅಂಡ್ ಅದರ್ ಎಂಪ್ಲಾಯ್ಮೆಂಟ್ ಪ್ರಾಕ್ಟೀಸಸ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ದಟ್ ವರ್ಡ್ಸ್ ಇಸ್ ಇಒ ಅಂದ್ರೆ ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ರಿಕ್ರೂಟ್ಮೆಂಟ್ ಅಲ್ಲಾಗಲಿ, ಸೆಲೆಕ್ಷನ್ ಆಗಲಿ, ಪ್ರಮೋಷನ್ ಅಲ್ಲಾಗಲಿ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಾಗಲಿ, ಅಥವಾ ಯಾವುದೇ ತರಹದ ಎಂಪ್ಲಾಯ್ಮೆಂಟ್ ಪ್ರಾಕ್ಟೀಸಸ್ ಏನಿರುತ್ತೆ ಅದಕ್ಕೆ ಈಕ್ವಲ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ಎಲ್ಲ ಎಂಪ್ಲಾಯ್ಗೆ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಅದನ್ನು ನಾವು ಈಕ್ವಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತ ಕರಿತೀವಿ. ವಾಟ್ ಈಸ್ ಜಾಬ್ ಅನಾಲಿಸಿಸ್ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. ಜಾಬ್ ಅನಾಲಿಸಿಸ್ ಈಸ್ ದಿ ಪ್ರೋಸೆಸ್ ಆಫ್ ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ಜಾಬ್ ಅಂಡ್ ರಿಕ್ವೈರ್ಮೆಂಟ್ ನೀಡೆಡ್ ಟು ಪರ್ಫಾರ್ಮ್ ಇಟ್ ಸಕ್ಸಸ್ಫುಲಿ. ಅದನ್ನ ನಾವು ಜಾಬ್ ಅನಾಲಿಸಿಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಪರ್ಫಾರ್ಮೆನ್ಸ್ ಅಪ್ರೇಷಲ್ ಅಂತ ಕೇಳ್ಬೋದು. ಪರ್ಫಾರ್ಮೆನ್ಸ್ ಅಪ್ರೇಷಲ್ ಈಸ್ ದ ಪ್ರೋಸೆಸ್ ಆಫ್ ಅಸೆಸಿಂಗ್ ಎಂಪ್ಲಾಯೀಸ್ ವರ್ಕ್ ಪರ್ಫಾರ್ಮೆನ್ಸ್ ಅಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ಇಂಪ್ರೂವ್ ದೇರ್ ಫ್ಯೂಚರ್ ಪರ್ಫಾರ್ಮೆನ್ಸ್. ಸೊ ಎಂಪ್ಲಾಯೀಸ್ ಏನ್ ಪರ್ಫಾರ್ಮ್ ಮಾಡ್ತಾರೆ ಅವರ ಒಂದು ವರ್ಕಿಗೆ ಸಂಬಂಧಪಟ್ಟಂತ ಫೀಡ್ಬ್ಯಾಕ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಪ್ರೇಷಲ್ ಅಂತ ಕರಿತೀವಿ. ವಾಟ್ ಈಸ್ ಕಾಂಪೆನ್ಸೇಷನ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ಕಾಂಪೆನ್ಸೇಷನ್ ಅಥವಾ ಕಾಂಪೆನ್ಸೇಷನ್ ಮ್ಯಾನೇಜ್ಮೆಂಟ್ ಎರಡು ಒಂದೇ. ಕಾಂಪೆನ್ಸೇಷನ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಟಿಂಗ್ ಎಂಪ್ಲಾಯಿ ಸ್ಯಾಲರೀಸ್, ವೇಜಸ್, incentives, bonus and other benefits in fair and systematic manner is called as compensation management ಅಂತ ಕರಿತೀವಿ. ವಾಟ್ ಈಸ್ ಎಥಿಕಲ್ ಇಶ್ಯೂಸ್ ಇನ್ HRM ಅಂತ ಕೇಳ್ಬೋದು. Ethical issues in HRM are the moral principle and standards that guide fair, honesty, and responsible behavior in managing employees. These issues arise when HR decisions affect the employees' rights, dignity, and well-being. ಇದನ್ನು ನಾವು ಎಥಿಕಲ್ ಇಶ್ಯೂಸ್ ಇನ್ HRM ಅಂತ ಕರಿತೀವಿ. ಸೊ ಇದರ ಜೊತೆಗೆ ನಿಮಗೆ ಯಾವುದಾದ್ರೂ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಈಗ ಟ್ರೈನಿಂಗ್ ಅಂತ ಬಂದಾಗ ಸೊ ನೇಮ್ ಎನಿ ಟು ಆನ್ ದಿ ಜಾಬ್ ಟ್ರೈನಿಂಗ್ ಅಥವಾ ನೇಮ್ ಎನಿ ಟು ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಕೇಳ್ಬೋದು. ವಾಟ್ ಈಸ್ ಆಫ್ ದಿ ಜಾಬ್ ಟ್ರೈನಿಂಗ್, ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಮೀನಿಂಗ್ ಬೇಕಾದ್ರೆ ಕೇಳ್ಬೋದು. ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಅಥವಾ ವಾಟ್ ಯು ಮೀನ್ ಬೈ ಟೆಸ್ಟ್ ಅಂದ್ರೆ ಏನು, ಸ್ಟೇಟ್ ದಿ ಎನಿ 2 ಕೈಂಡ್ಸ್ ಆಫ್ ಟೆಸ್ಟ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಇವೆಲ್ಲ ನೀವು ಲಾಂಗ್ ಆನ್ಸರ್ಸ್ ಓದ್ಕೊಂಡಿರ್ತೀರಾ, ಹಾಗಾಗಿ ಅಲ್ಲಿ ಆಬ್ಜೆಕ್ಟಿವ್ಸು, ಇಂಪಾರ್ಟೆನ್ಸು, ಲಿಮಿಟೇಷನ್ಸು ಕೇಳಿದ್ರೆ ಆರಾಮಾಗಿ ಬರೀತೀರಾ. ಬಟ್ ಮೀನಿಂಗ್ ಅನ್ನ ಕೇಳಿದಾಗ ಸೊ ಈ ತರದ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.